ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳ ಸಂಚು ಬಯಲಾಗ್ತಾ ಇದೆ. ಸಮೀರ್ ಬಳಿಕ ಮತ್ತೊಬ್ಬ ಯೂಟ್ಯೂಬರ್ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕುಡ್ಲ ರ್ಯಾಂಪೇಜ್ನ ಅಜಯ್ ಮೇಲೆ ವಸಂತ್ ಗಿಳಿಯಾರ್ ಪತ್ರಕರ್ತ ವಸಂತ್ ಗಿಳಿಯಾರ್ ಗುಟುರು ಹಾಕಿದ್ದಾರೆ. ಎಸ್ಐಟಿ ಅಜಯ್ ಆಂಚನ್ರನ್ನ ಬಂಧಿಸಬೇಕು ಅಂತ ವಸಂತ್ ಗಿಳಿಯಾರ್ ಆಗ್ರಹ ಪಡಿಸಿದ್ದಾರೆ. ಈತ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗಿ ವಿಡಿಯೋ ಮಾಡಿದ್ದಾನೆ. ಸೀರೆ ಬಾಟಲ್ಗಳನ್ನೆಲ್ಲ ತೋರಿಸಿ ಕೊಲೆ ಮಾಡಿರೋ ಕಥೆ ಕಟ್ಟಿದ್ದಾನೆ. ಷಡ್ಯಂತ್ರದಲ್ಲಿ ಅಜಯ್ ಸಹ ಪಾಲುದಾರ ಅಂತ ಕಿಡಿಕಾರಿದ್ದಾರೆ ಪತ್ರಕರ್ತ ವಸಂತ್ ಗಿಳಿಯಾರ್. ಅಜಯ್ ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ ಈ ಹಿಂದೆ ಎಲ್ಲಿ ವಿಡಿಯೋ ಮಾಡಿದ್ನೋ ಅಥವಾ ಯಾವ ಸೀರೆಯನ್ನ ತೋರಿಸಿದ್ನೋ ಅಥವಾ ಯಾವ ಜಾಗದ ವಿಡಿಯೋ ಮಾಡಿದ್ನೋ ಅದೇ ಜಾಗದಲ್ಲಿ ಅಗೆಯಲಾಗಿತ್ತು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ. ಈಗ ಎಸ್ಐಟಿಗೆ ನಾನು ಆಗ್ರಹಿಸೋದು, ದಯವಿಟ್ಟು ಅಜಯ್ ಅಂಚನ್ನ ಈ ವಿಡಿಯೋವನ್ನೇ ಪುರಾವೆಯಾಗಿರಿಸಿಕೊಂಡು ಅಜಯ್ ಅಂಚನ್ನ ಕೂಡ ನೀವು ಕರೆದು ವಿಚಾರಿಸಬೇಕು. ಆತನ ಏನು ಈ ಹಿಂದೆ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡಿದವರ ಎಲ್ಲ ವಿವರಗಳು ಇವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡಿನೇ ಇದೆಲ್ಲವನ್ನ ಮಾಡಿರೋದು. ಹಾಗಾಗಿ ಅಜಯ್ ಅಂಚನ್ನ ಕರೆದು ವಿಚಾರಣೆ ಒಳಪಡಿಸಬೇಕು, ಮತ್ತೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು. ಅದ್ರ ಜೊತೆಗೆ ರಿಸರ್ವ್ ಫಾರೆಸ್ಟ್ನವರು ಈ ರೀತಿ ರಿಸರ್ವ್ ಫಾರೆಸ್ಟ್ ಒಳಗಡೆ ಅನಧಿಕೃತವಾಗಿ ಪ್ರವೇಶ ಮಾಡಿ ವಿಡಿಯೋನ ಮಾಡೋದು ಕೂಡ ಅದು ಕಾನೂನು ಪ್ರಕಾರ ಅಪರಾಧ. ಇದನ್ನು ಕೂಡ ಸಂಬಂಧಪಟ್ಟಂತ ಇಲಾಖೆ ಗಮನ ಹರಿಸಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕುಡ್ಲಾ ರ್ಯಾಂಪೇಜ್ನ ಅಜಯ್ ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳ ಸಂಚು ಬಯಲಾಗ್ತಾ ಇದೆ. ಸಮೀರ್ ಬಳಿಕ ಮತ್ತೊಬ್ಬ ಯೂಟ್ಯೂಬರ್ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕುಡ್ಲ ರ್ಯಾಂಪೇಜ್ನ ಅಜಯ್ ಮೇಲೆ ವಸಂತ್ ಗಿಳಿಯಾರ್ ಪತ್ರಕರ್ತ ವಸಂತ್ ಗಿಳಿಯಾರ್ ಗುಟುರು ಹಾಕಿದ್ದಾರೆ. ಎಸ್ಐಟಿ ಅಜಯ್ ಆಂಚನ್ರನ್ನ ಬಂಧಿಸಬೇಕು ಅಂತ ವಸಂತ್ ಗಿಳಿಯಾರ್ ಆಗ್ರಹ ಪಡಿಸಿದ್ದಾರೆ. ಈತ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗಿ ವಿಡಿಯೋ ಮಾಡಿದ್ದಾನೆ. ಸೀರೆ ಬಾಟಲ್ಗಳನ್ನೆಲ್ಲ ತೋರಿಸಿ ಕೊಲೆ ಮಾಡಿರೋ ಕಥೆ ಕಟ್ಟಿದ್ದಾನೆ. ಷಡ್ಯಂತ್ರದಲ್ಲಿ ಅಜಯ್ ಸಹ ಪಾಲುದಾರ ಅಂತ ಕಿಡಿಕಾರಿದ್ದಾರೆ ಪತ್ರಕರ್ತ ವಸಂತ್ ಗಿಳಿಯಾರ್. ಅಜಯ್ ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ ಈ ಹಿಂದೆ ಎಲ್ಲಿ ವಿಡಿಯೋ ಮಾಡಿದ್ನೋ ಅಥವಾ ಯಾವ ಸೀರೆಯನ್ನ ತೋರಿಸಿದ್ನೋ ಅಥವಾ ಯಾವ ಜಾಗದ ವಿಡಿಯೋ ಮಾಡಿದ್ನೋ ಅದೇ ಜಾಗದಲ್ಲಿ ಅಗೆಯಲಾಗಿತ್ತು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ. ಈಗ ಎಸ್ಐಟಿಗೆ ನಾನು ಆಗ್ರಹಿಸೋದು, ದಯವಿಟ್ಟು ಅಜಯ್ ಅಂಚನ್ನ ಈ ವಿಡಿಯೋವನ್ನೇ ಪುರಾವೆಯಾಗಿರಿಸಿಕೊಂಡು ಅಜಯ್ ಅಂಚನ್ನ ಕೂಡ ನೀವು ಕರೆದು ವಿಚಾರಿಸಬೇಕು. ಆತನ ಏನು ಈ ಹಿಂದೆ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡಿದವರ ಎಲ್ಲ ವಿವರಗಳು ಇವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡಿನೇ ಇದೆಲ್ಲವನ್ನ ಮಾಡಿರೋದು. ಹಾಗಾಗಿ ಅಜಯ್ ಅಂಚನ್ನ ಕರೆದು ವಿಚಾರಣೆ ಒಳಪಡಿಸಬೇಕು, ಮತ್ತೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು. ಅದ್ರ ಜೊತೆಗೆ ರಿಸರ್ವ್ ಫಾರೆಸ್ಟ್ನವರು ಈ ರೀತಿ ರಿಸರ್ವ್ ಫಾರೆಸ್ಟ್ ಒಳಗಡೆ ಅನಧಿಕೃತವಾಗಿ ಪ್ರವೇಶ ಮಾಡಿ ವಿಡಿಯೋನ ಮಾಡೋದು ಕೂಡ ಅದು ಕಾನೂನು ಪ್ರಕಾರ ಅಪರಾಧ. ಇದನ್ನು ಕೂಡ ಸಂಬಂಧಪಟ್ಟಂತ ಇಲಾಖೆ ಗಮನ ಹರಿಸಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕುಡ್ಲಾ ರ್ಯಾಂಪೇಜ್ನ ಅಜಯ್ ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳ ಸಂಚು ಬಯಲಾಗ್ತಾ ಇದೆ. ಸಮೀರ್ ಬಳಿಕ ಮತ್ತೊಬ್ಬ ಯೂಟ್ಯೂಬರ್ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕುಡ್ಲ ರ್ಯಾಂಪೇಜ್ನ ಅಜಯ್ ಮೇಲೆ ವಸಂತ್ ಗಿಳಿಯಾರ್ ಪತ್ರಕರ್ತ ವಸಂತ್ ಗಿಳಿಯಾರ್ ಗುಟುರು ಹಾಕಿದ್ದಾರೆ. ಎಸ್ಐಟಿ ಅಜಯ್ ಆಂಚನ್ರನ್ನ ಬಂಧಿಸಬೇಕು ಅಂತ ವಸಂತ್ ಗಿಳಿಯಾರ್ ಆಗ್ರಹ ಪಡಿಸಿದ್ದಾರೆ. ಈತ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗಿ ವಿಡಿಯೋ ಮಾಡಿದ್ದಾನೆ. ಸೀರೆ ಬಾಟಲ್ಗಳನ್ನೆಲ್ಲ ತೋರಿಸಿ ಕೊಲೆ ಮಾಡಿರೋ ಕಥೆ ಕಟ್ಟಿದ್ದಾನೆ. ಷಡ್ಯಂತ್ರದಲ್ಲಿ ಅಜಯ್ ಸಹ ಪಾಲುದಾರ ಅಂತ ಕಿಡಿಕಾರಿದ್ದಾರೆ ಪತ್ರಕರ್ತ ವಸಂತ್ ಗಿಳಿಯಾರ್. ಅಜಯ್ ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ ಈ ಹಿಂದೆ ಎಲ್ಲಿ ವಿಡಿಯೋ ಮಾಡಿದ್ನೋ ಅಥವಾ ಯಾವ ಸೀರೆಯನ್ನ ತೋರಿಸಿದ್ನೋ ಅಥವಾ ಯಾವ ಜಾಗದ ವಿಡಿಯೋ ಮಾಡಿದ್ನೋ
ಅದೇ ಜಾಗದಲ್ಲಿ ಅಗೆಯಲಾಗಿತ್ತು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ. ಈಗ SITಗೆ ನಾನು ಆಗ್ರಹಿಸೋದು, ದಯವಿಟ್ಟು ಅಜಯ್ ಅಂಚನ್ನ ಈ ವಿಡಿಯೋವನ್ನೇ ಪುರಾವೆಯಾಗಿರಿಸಿಕೊಂಡು ಅಜಯ್ ಅಂಚನ್ನ ಕೂಡ ನೀವು ಕರೆದು ವಿಚಾರಿಸಬೇಕು. ಆತನ ಏನು ಈ ಹಿಂದೆ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡಿದವರ ಎಲ್ಲ ವಿವರಗಳು ಇವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡಿನೇ ಇದೆಲ್ಲವನ್ನ ಮಾಡಿರೋದು. ಹಾಗಾಗಿ ಅಜಯ್ ಅಂಚನ್ನ ಕರೆದು ವಿಚಾರಣೆ ಒಳಪಡಿಸಬೇಕು, ಮತ್ತೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು. ಅದ್ರ ಜೊತೆಗೆ ರಿಸರ್ವ್ ಫಾರೆಸ್ಟ್ನವರು ಈ ರೀತಿ ರಿಸರ್ವ್ ಫಾರೆಸ್ಟ್ ಒಳಗಡೆ ಅನಧಿಕೃತವಾಗಿ ಪ್ರವೇಶ ಮಾಡಿ ವಿಡಿಯೋನ ಮಾಡೋದು ಕೂಡ ಅದು ಕಾನೂನು ಪ್ರಕಾರ ಅಪರಾಧ. ಇದನ್ನು ಕೂಡ ಸಂಬಂಧಪಟ್ಟಂತ ಇಲಾಖೆ ಗಮನ ಹರಿಸಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕುಡ್ಲಾ ರ್ಯಾಂಪೇಜ್ ನ ಅಜಯ್ ಅಥವಾ ಯಾವ ಸೀರೆಯನ್ನ ತೋರಿಸಿದ್ನೋ ಅಥವಾ ಯಾವ ಜಾಗದ ವಿಡಿಯೋ ಮಾಡಿದ್ನೋ ಅದೇ ಜಾಗದಲ್ಲಿ ಅಗೆಯಲಾಗಿತ್ತು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ. ಈಗ SITಗೆ ನಾನು ಆಗ್ರಹಿಸೋದು, ದಯವಿಟ್ಟು ಅಜಯ್ ಅಂಚನ್ನ ಈ ವಿಡಿಯೋವನ್ನೇ ಪುರಾವೆಯಾಗಿರಿಸಿಕೊಂಡು ಅಜಯ್ ಅಂಚನ್ನ ಕೂಡ ನೀವು ಕರೆದು ವಿಚಾರಿಸಬೇಕು. ಆತನ ಏನು ಈ ಹಿಂದೆ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡಿದವರ ಎಲ್ಲ ವಿವರಗಳು ಇವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡಿನೇ ಇದೆಲ್ಲವನ್ನ ಮಾಡಿರೋದು. ಹಾಗಾಗಿ ಅಜಯ್ ಅಂಚನ್ನ ಕರೆದು ವಿಚಾರಣೆ ಒಳಪಡಿಸಬೇಕು, ಮತ್ತೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು. ಅದ್ರ ಜೊತೆಗೆ ರಿಸರ್ವ್ ಫಾರೆಸ್ಟ್ನವರು ಈ ರೀತಿ ರಿಸರ್ವ್ ಫಾರೆಸ್ಟ್ ಒಳಗಡೆ ಅನಧಿಕೃತವಾಗಿ ಪ್ರವೇಶ ಮಾಡಿ ವಿಡಿಯೋನ ಮಾಡೋದು ಕೂಡ ಅದು ಕಾನೂನು ಪ್ರಕಾರ ಅಪರಾಧ. ಇದನ್ನು ಕೂಡ ಸಂಬಂಧಪಟ್ಟಂತ ಇಲಾಖೆ ಗಮನ ಹರಿಸಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕುಡ್ಲಾ ರ್ಯಾಂಪೇಜ್ ನ ಕುಡ್ಲಾ ರ್ಯಾಂಪೇಜ್ ನ ಅಜಯ್ ಅಂಚನ್ ಈ ಹಿಂದೆ ಎಲ್ಲಿ ವಿಡಿಯೋ ಮಾಡಿದ್ನೋ ಅಥವಾ ಯಾವ ಸೀರೆಯನ್ನ ತೋರಿಸಿದ್ನೋ ಅಥವಾ ಯಾವ ಜಾಗದ ವಿಡಿಯೋ ಮಾಡಿದ್ನೋ ಅದೇ ಜಾಗದಲ್ಲಿ ಅಗೆಯಲಾಗಿತ್ತು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ. ಈಗ SITಗೆ ನಾನು ಆಗ್ರಹಿಸೋದು, ದಯವಿಟ್ಟು ಅಜಯ್ ಅಂಚನ್ನ ಈ ವಿಡಿಯೋವನ್ನೇ ಪುರಾವೆಯಾಗಿರಿಸಿಕೊಂಡು ಅಜಯ್ ಅಂಚನ್ನ ಕೂಡ ನೀವು ಕರೆದು ವಿಚಾರಿಸಬೇಕು. ಆತನ ಏನು ಈ ಹಿಂದೆ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡಿದವರ ಎಲ್ಲ ವಿವರಗಳು ಇವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡಿನೇ ಇದೆಲ್ಲವನ್ನ ಮಾಡಿರೋದು. ಹಾಗಾಗಿ ಅಜಯ್ ಅಂಚನ್ನ ಕರೆದು ವಿಚಾರಣೆ ಒಳಪಡಿಸಬೇಕು, ಮತ್ತೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು. ಅದ್ರ ಜೊತೆಗೆ ರಿಸರ್ವ್ ಫಾರೆಸ್ಟ್ನವರು ಈ ರೀತಿ ರಿಸರ್ವ್ ಫಾರೆಸ್ಟ್ ಒಳಗಡೆ ಅನಧಿಕೃತವಾಗಿ ಪ್ರವೇಶ ಮಾಡಿ ವಿಡಿಯೋನ ಮಾಡೋದು ಕೂಡ ಅದು ಕಾನೂನು ಪ್ರಕಾರ ಅಪರಾಧ. ಇದನ್ನು ಕೂಡ ಸಂಬಂಧಪಟ್ಟಂತ ಇಲಾಖೆ ಗಮನ ಹರಿಸಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಕುಡ್ಲಾ ರ್ಯಾಂಪೇಜ್ ನ